Okay, so in the last video we have seen about the Newton. Okay, so Newton ಏನು ಹೇಳಿದ ಅಂತಂದರೆ ಟೈಮ್ ಸ್ಪೇಸ್ ಮಾಸ್ ಇವೆಲ್ಲ ಫಿಕ್ಸ್ಡ್ ಅದಾವ. ಸೊ ಫಿಕ್ಸ್ಡ್ ಇದ್ದ ಸಲಾಗೇನು ಫಿಕ್ಸ್ಡ್ ಅದಾವ ಅಂತ ಹೇಳ್ದ. ಓಕೆ, ಲಾಸ್ಟ್ ವಿಡಿಯೋದಾಗ ಹೇಳಿದೆ. ಬಟ್ ಯಾರು ಫ್ರೆಂಚ್ ಹೆನ್ರಿ. ಸೊ ಫ್ರೆಂಚ್ ಹೆನ್ರಿ ಬಂದೇನು ಹೇಳ್ತಾನೆ, ಅವ ಏನು ನ್ಯೂಟನ್ಸ್ ಏನು ಹೇಳ್ಯಾನಲ್ಲ ಆ ಥೇರಿ ಯೂನಿಫಾರ್ಮ್ ಮೋಷನ್ ಒಳಗೆ ಅಷ್ಟೇ ಕರೆಕ್ಟ್ ಆಗ್ತದೆ ಅಂತ ಹೇಳ್ತಾನೆ. ಬಟ್ ನಾವು ಅದನ್ನು ಸ್ಪೀಡ್ನ ಕ್ಯಾಲ್ಕುಲೇಟ್ ಮಾಡಿದ್ವಿ ಅಥವಾ ಯೂನಿಫಾರ್ಮ್ ಮೋಷನ್ ಬಿಟ್ಟು ಬೇರೆ ಬೇರೆ ಒಳಗೆ ಕ್ಯಾಲ್ಕುಲೇಟ್ ಮಾಡಿದ್ವಿ ಅಂತಂದರೆ ಆ ಫ್ರೆಂಚ್ ಹೇಳೋ ಪ್ರಕಾರ ಅದು ಕರೆಕ್ಟ್ ಆಗಂಗಿಲ್ಲ ಅಂತ ಹೇಳ್ತಾನೆ. ಕರೆಕ್ಟಾ? ಓಕೆ, ಸೊ ನೆಕ್ಸ್ಟ್ ಫ್ರೆಂಚ್ ಹೆನ್ರಿ ಏನು ಹೇಳ್ತಾನೆ, ನ್ಯೂಟನ್ ಮಾಡಿದ್ದ ಲಾನೇ ತಪ್ಪದ ಅಂತ ಹೇಳ್ತಾನೆ. ಓಕೆ, ಸೊ ಅದ್ರ ಸಲಾಗಿ ಏನು ಮಾಡ್ತಾನೆ ಅಂತಂದ್ರೆ ಐನ್ಸ್ಟೀನ್ ಬಂದೇನು ಹೇಳ್ತಾನೆ, ನೀವೇನು ಅದನ್ನ ರಾಂಗ್ ಹೇಳತ್ತೀರ, ರಾಂಗ್ ಅಲ್ಲ ಅಂತ ಪ್ರೂವ್ ಮಾಡ್ತಾನೆ. ಸೊ ಅದು ಏನು ಅಂತ ಈಗ ಹೇಳಕತ್ತಾರ ನೋಡ್ರಿ. ಲಾಸ್ಟ್ ಹೇಳಿದೆ ವೆನ್ ಈ ವಾಸ್ 26, ಈ ವಾಸ್ ಜಸ್ಟ್ 16 years old. ಸೊ 16 years old ಒಳಗೆ ಅದನ್ನೆಲ್ಲ ಮಾಡ್ತಾನೆ ಅಂತ ಹೇಳ್ತಾನೆ. ಸೊ ಅವ ಎಲ್ಲೂ ಪ್ರೊಫೆಸರ್ ಇರೋಂಗಿಲ್ಲ, ಯಾವುದೂ ಇನ್ಸ್ಟಿಟ್ಯೂಟ್ ಒಳಗೆ ಕೆಲಸ ಮಾಡ್ತಿರಂಗಿಲ್ಲ. ಸೊ ಅದು ಏನಂತ ಇಲ್ಲಿ ಹೇಳ್ತಾರೆ ನೋಡಿರಿ. ನೆಕ್ಸ್ಟ್, ವಾಟ್ ವಾಸ್ ದಿಸ್ ಪ್ರಾಬ್ಲಮ್, ಅದು ಪ್ರಾಬ್ಲಮ್ ಏನು? ಇಟ್ ವಾಸ್ ಟು ಬ್ರಿಂಗ್ ಇನ್ ಟು ರಿಲೇಷನ್ the mechanics that seems to work on earth with the fields that were needed by the force of gravitation and electromagnetism. Okay, so it was to bring into relation. So ಏನು ಮಾಡಬೇಕು, ರಿಲೇಷನ್ ಒಳಗೆ ತೊಗೊಂಬರ್ಬೇಕಂತ ಹೇಳ್ತಾನೆ. The mechanics that seems to work on earth with the fields that were needed by the force of gravitation and electromagnetism. Okay, so force of gravitation ಮತ್ತು electromagnetism. ಓಕೆ, ಅಂದರೆ ಮೆಕ್ಯಾನಿಕ್ಸ್ ದಟ್ ಸೀಮ್ಸ್ ಟು ವರ್ಕ್ ಆನ್ ದ ಅರ್ತ್ ವಿತ್ ದ ಫೀಲ್ಡ್ಸ್ ದಟ್ ವರ್ ನೀಡೆಡ್ ಬೈ ದ ಫೋರ್ಸ್ ಆಫ್ ಗ್ರಾವಿಟೇಷನ್ ಆ್ಯಂಡ್ ಎಲೆಕ್ಟ್ರೋಮ್ಯಾಗ್ನೆಟಿಸಮ್. ಸೊ ಅವ ಏನು ಕೆಲಸ ಮಾಡ್ತಿರ್ತಾನಂತಂದ್ರೆ ಗ್ರಾವಿಟೇಷನ್ ಮತ್ತು ಎಲೆಕ್ಟ್ರೋಮ್ಯಾಗ್ನೆಟಿಸಮ್ನ ಎರಡೂ ಒಂದೇ ಕಡೆ ಅಂದ್ರೆ ಒಂದೇ ಫೀಲ್ಡ್ ಒಳಗೆ ತರಬೇಕಂತ ಅವ ನೋಡ್ತಿರ್ತಾನೆ. ಯಾರು? ಐನ್ಸ್ಟೀನ್. ಓಕೆ, ದ ಸ್ಪೆಷಲ್ ಥಿಯರಿ ಆಫ್ ರಿಲೇಟಿವಿಟಿ ಡಿಡ್ ದಿಸ್ ಫಾರ್ ಬಾಡೀಸ್ ಇನ್ ಯೂನಿಫಾರ್ಮ್ ಮೋಷನ್ ಆ್ಯಂಡ್ ಇಟ್ ವಾಸ್ ಅರೈವ್ಡ್ ಬೈ ಇಮ್ಯಾಜಿನರಿ ಎಕ್ಸ್ಪೆರಿಮೆಂಟ್. ಸೊ ಇದನ್ನೇನು ಮಾಡ್ದೆ, ಯೂನಿಫಾರ್ಮ್ ಮೋಷನ್ನಾಗಿದ್ದಿದ್ದು ಬಾಡೀಸಿಗೆ ವರ್ಕ್ ಮಾಡಕತ್ತ. ಆಮೇಲೆ ಇದನ್ನೆಲ್ಲ ಏನು ಮಾಡಕತ್ತಾನಲ್ಲ ಅದನ್ನು ಇಮ್ಯಾಜಿನರಿ ಎಕ್ಸ್ಪೆರಿಮೆಂಟ್ ಆಗಿ ಮಾಡಕತ್ತಾನಂತ ಹೇಳ್ತಾನೆ. ಓಕೆ, ಸೊ ಅಂದ್ರೆ ಅದೇನು ಪ್ರಾಕ್ಟಿಕಲ್ ಇಲ್ಲ, ತಾನೇ ಇಮ್ಯಾಜಿನ್ ಮಾಡಿಕೊಂಡು ಅದನ್ನು ಮಾಡಕತ್ತಾನ. ಓಕೆ, ಐನ್ಸ್ಟೀನ್ ಇಮ್ಯಾಜಿನ್, ಫಾರ್ ಎಕ್ಸಾಂಪಲ್ ಏನು ಇಮ್ಯಾಜಿನ್ ಮಾಡ್ಕೊಂಡ ನೋಡ್ರಿ, ಎ ಮ್ಯಾನ್ ಇನ್ ಅ ಮೂವಿಂಗ್ ಟ್ರೈನ್ ಆ್ಯಂಡ್ ಅ ಮ್ಯಾನ್ ಬಿಸೈಡ್ ದ ಟ್ರ್ಯಾಕ್. ಓಕೆ, ಮ್ಯಾನ್ ಇನ್ ಎ ಮೂವಿಂಗ್ ಟ್ರೈನ್, ಮನುಷ್ಯ ಮೂವಿಂಗ್ ಟ್ರೈನ್ ಒಳಗೆ ಇದ್ದಿದ್ದು. ಆಮೇಲೆ ಮ್ಯಾನ್ ಬಿಸೈಡ್ ದ ರೈಲ್ವೆ ಟ್ರ್ಯಾಕ್, ಮನುಷ್ಯನ ಬಾಜು. ಓಕೆ, ಸೊ ಮನುಷ್ಯ ಮೂವಿಂಗ್ ಟ್ರೈನ್ ಒಳಗೆ ಇದ್ದಿದ್ದ, ಆಮೇಲೆ ಮನುಷ್ಯ ಟ್ರೈನ್ ಬಾಜು ನಿಂತಾವ. ತಿಳಿತ? ಇಬ್ಬರು ಅದಾನ ಮನುಷ್ಯಲೆ, ಒಂದು ಮೂವಿಂಗ್ ಟ್ರೈನಾಗ ಅದಾನ. ಓಕೆ, ಮನುಷ್ಯ ಒಬ್ಬನ ಮೂವಿಂಗ್ ಟ್ರೈನಾಗ ಅದಾನ, ಮತ್ತು ಇನ್ನೊಬ್ಬನ ಮನುಷ್ಯ ಟ್ರೈನ್ ಬಾಜು ನಿಂತಾನ. ಓಕೆ, ರೈಲ್ವೆ ಟ್ರ್ಯಾಕ್ ಬಾಜು. ಓಕೆ, ಟ್ರೈನ್ ಬಾಜು ಅಲ್ಲ, ರೈಲ್ವೆ ಟ್ರ್ಯಾಕ್ ಬಾಜು ನಿಂತಾನ. ಓಕೆ, ದೇರ್ ಆರ್ 2 flashes of lightning. ಎರಡು ಫ್ಲ್ಯಾಶಸ್ ಆಫ್ ಲೈಟ್ನಿಂಗ್ ಬರ್ತಿದ್ದಿಲ್ಲ. ಓಕೆ, ಒನ್ ಎ ಸರ್ಟೆನ್ ಡಿಸ್ಟೆನ್ಸ್ ಅಹೆಡ್ ಆಫ್ ದ ಟ್ರೈನ್ ಆ್ಯಂಡ್ ದ ಅದರ್ ಸೇಮ್ ಡಿಸ್ಟೆನ್ಸ್ ಬಿಹೈಂಡ್. ಸೊ ಎರಡು ಫ್ಲ್ಯಾಶ್ ಆಫ್ ಲೈಟ್ ಬರ್ತಾವೆ. ಒಂದು ಟ್ರೈನ್ಕಿಂತ ಒಂದು ಸ್ವಲ್ಪ ಹಿಂದಿದ್ದಿದ್ದು. ಓಕೆ, ಸರ್ಟೆನ್ ಡಿಸ್ಟೆನ್ಸ್ ಅಹೆಡ್ ಆಫ್ ದ ಟ್ರೈನ್ ಅಂತಂದ್ರೆ ಟ್ರೈನ್ಕಿಂತ ಸ್ವಲ್ಪ ಹಿಂದಿದ್ದು ಒಂದು ಲೈಟ್ ಆಗ್ತದೆ. ಆಮೇಲೆ ಇನ್ನೊಂದು ಅಂತಂದ್ರೆ ಟ್ರೈನ್ ಇದ್ದಿದ್ದು ಸ್ಪೀಡ್ನಾಗ ಬರ್ತದೆ, ಅಂದ್ರೆ ಸೇಮ್ ಡಿಸ್ಟೆನ್ಸಿಗೆ ಆಗ್ತದೆ ಅಂತ ಹೇಳ್ತಾನೆ. ಸೊ ಎರಡು ಲೈಟ್ನಿಂಗ್ ಆಗ್ತಾವೆ, ಒಂದು ಸ್ವಲ್ಪ ಹಿಂದೆ, ಟ್ರೈನ್ಕಿಂತ ಸ್ವಲ್ಪ ಹಿಂದೆ, ಅಂದರೆ ಟ್ರೈನ್ ಇದ್ದಿದ್ದ ಡಿಸ್ಟೆನ್ಸ್ ಒಳಗೆ ಆಗ್ತದೆ ಅಂತ ಹೇಳ್ತಾನೆ. ಓಕೆ, ದ ಮ್ಯಾನ್ ಬಿಸೈಡ್ ದ ಟ್ರ್ಯಾಕ್ ಸೀಸ್ ದ ಫ್ಲ್ಯಾಶ್ ಅಹೆಡ್ ಹಿಮ್ ಫಸ್ಟ್ ಸಿನ್ಸ್ ಇಟ್ ವಾಸ್ ಲೆಸ್ ಫಾರ್ ಟ್ರಾವೆಲ್ ದೆನ್ ದ ಒನ್ ಬಿಹೈಂಡ್. ಓಕೆ, ಸೊ ಫಸ್ಟ್ ಅಂದರೆ ಬಾಜು ನಿಂತಾವ, ಅವ್ನಿಗೆ ಯಾವ್ದು ಫಸ್ಟ್ ಕಾಣಿಸ್ತದೆ ಅಂತಂತಂದ್ರೆ ಫ್ಲ್ಯಾಶ್ ಅಹೆಡ್ ಆಫ್ ಹಿಮ್ ಫಸ್ಟ್. ಓಕೆ, ಅವ್ನು ಟ್ರೈನ್ಕಿಂತ ಹಿಂದೆ ಏನದಲ್ಲ ಅದನ್ನು ಫಸ್ಟ್ ಅವನಿಗೆ ಕಾಣಿಸ್ತದೆ. ಯಾಕಂತಂದ್ರೆ ಅದು ಟ್ರಾವೆಲ್ ಮಾಡಕತ್ತೈತೆ ಟ್ರೈನ್ ಜೊತೆ. ಓಕೆ, ಫಾರ್ ಹಿಮ್ ದ 2 flashes ಆರ್ ನಾಟ್ ಸೈಮಲ್ಟೇನಿಯಸ್. ಸೊ ಅವನಿಗೆ ಏನು ಅನ್ಸಾತದಂದ್ರೆ ಎರಡೂ ಸೇಮ್ ಅಲ್ಲ ಅಂತ ಅನ್ಸಾಕತ್ತದ. ಓಕೆ, ಸೊ ಐನ್ಸ್ಟೀನ್ಸ್ ಪಾಯಿಂಟ್ ವಾಸ್ ದ್ಯಾಟ್ ನೈದರ್ ಮ್ಯಾನ್ ಕ್ಯಾನ್ ಬಿ ರೈಟ್ ಇನ್ ಎನಿ ಅಬ್ಸಲ್ಯೂಟ್ ಸೆನ್ಸ್ ಬಿಕಾಸ್ ದ ಸ್ಪೀಡ್ ಆಫ್ ದ ಲೈಟ್ ಈಸ್ ಕಾನ್ಸ್ಟೆಂಟ್ ಫಾರ್ ಬೋತ್ ಅಂತ ಹೇಳ್ತಾನೆ. ಐನ್ಸ್ಟೀನ್ಸ್ ಪಾಯಿಂಟ್ ವಾಸ್ ದ್ಯಾಟ್, ಇಲ್ಲವ ಏನು ಹೇಳ್ತಾನಂತಂದ್ರೆ ನೈದರ್ ಮ್ಯಾನ್ ಕ್ಯಾನ್ ಬಿ ರೈಟ್ ಇನ್ ಎನಿ ಅಬ್ಸಲ್ಯೂಟ್ ಸೆನ್ಸ್ ಬಿಕಾಸ್ ದ ಸ್ಪೀಡ್ ಆಫ್ ದ ಲೈಟ್ ಈಸ್ ಕಾನ್ಸ್ಟೆಂಟ್ ಫಾರ್ ಬೋತ್ ಅಂತ ಹೇಳ್ತಾನೆ. ಸೊ ಅಂದ್ರೆ ಮನುಷ್ಯ ಇನ್ ಎನಿ ಅಬ್ಸಲ್ಯೂಟ್, ಯಾವುದೇ ಒಂದು ಅಬ್ಸಲ್ಯೂಟ್ ಸೆನ್ಸ್ ಒಳಗೆ ಮನುಷ್ಯ ಕರೆಕ್ಟ್ ಇರ್ಬೋದು. ಓಕೆ, ಬಿಕಾಸ್ ದ ಸ್ಪೀಡ್ ಆಫ್ ದ ಲೈಟ್ ಈಸ್ ಕಾನ್ಸ್ಟೆಂಟ್ ಫಾರ್ ಬೋತ್, ಎರಡಕ್ಕೂ ಸ್ಪೀಡ್ ಆಫ್ ದ ಲೈಟ್ ಏನದ ಕಾನ್ಸ್ಟೆಂಟ್ ಅದ ಅಂತ ಹೇಳ್ತಾನೆ. ಇವೆಂಟ್ಸ್ ಡಿಸ್ಟೆಂಟ್ ಇನ್ ಸ್ಪೇಸ್ ದೇರ್ ಫೋರ್ ಕ್ಯಾನ್ ಓನ್ಲಿ ಬಿ ಮೆಷರ್ಡ್ ಇನ್ ಟೈಮ್ ರಿಲೇಟಿವ್ ಟು ದ ಮೋಷನ್ ಆಫ್ ದ ಅಬ್ಸರ್ವರ್. ಸೊ ಏನದ
ಟೈಮ್ ರಿಲೇಟಿವ್ ಏನದ ಬರೀ ಮೋಷನ್ ಆಫ್ ದ ಅಬ್ಸರ್ವರ್, ಯಾರು ಮೋಷನ್ ಆಗಿರ್ತಾರಲ್ಲ ಅವರಿಗಷ್ಟೇ ಇಲ್ಲೇ ಡಿಸ್ಟೆನ್ಸ್ ಏನದ ಕಾಣಿಸ್ತದೆ ಅಂತ ಹೇಳ್ತಾನೆ. ಓಕೆ, ದ ಥಿಯರಿ ಡೆಮಾನ್ಸ್ಟ್ರೇಟೆಡ್ ದಟ್ ದ ಪ್ರಾಪರ್ಟೀಸ್ ಆಫ್ ದ ಬಾಡಿ ಟ್ರಾವೆಲಿಂಗ್ ಇನ್ ಯೂನಿಫಾರ್ಮ್ ಮೋಷನ್ ಆರ್ ಡಿಫ್ರೆಂಟ್ ಫ್ರಮ್ ದೋಸ್ ಎಟ್ ದ ಬಾಡಿ ಎಟ್ ದ ರೆಸ್ಟ್. ಸೊ ಈ ಥಿಯರಿನಿಂದ ಏನು ಹೇಳತ್ತಂತಂದ್ರೆ ಮೂವ್ನಾಗಿದ್ದವ್ರಿಗೆ ಅಂದರೆ ಯೂನಿಫಾರ್ಮ್ ಮೋಷನ್ನಾಗಿದ್ದವರಿಗೆ ಬೇರೆ ಕಾಣಿಸ್ತದೆ, ಆಮೇಲೆ ರೆಸ್ಟ್ನಾಗಿದ್ದವರಿಗೆ ಬೇರೆದು ಕಾಣಿಸ್ತದೆ ಅಂತ ಹೇಳ್ತಾನೆ. ಓಕೆ, ಆ್ಯಂಡ್ ಫರ್ದರ್ ದಟ್ ನಥಿಂಗ್ ಕ್ಯಾನ್ ಟ್ರಾವೆಲ್ ಎಟ್ ದ ಸ್ಪೀಡ್ ರಾದರ್ ದೆನ್ ಅ ಲೈಟ್ ಇನ್ ಅ ವಾಕ್ಯೂಮ್. ಸೊ ಲೈಟ್ಗಿಂತ ಹೆಚ್ಚಿಂದ ಸ್ಪೀಡ್ ಯಾವುದೂ ಇಲ್ಲ ಅಂತ ಹೇಳ್ತಾನೆ. ಓಕೆ, ನೆಕ್ಸ್ಟ್, ಐನ್ಸ್ಟೀನ್ ವಾಸ್ ಅವೇರ್ ಆಫ್ ದ ವರ್ಕ್ ಆಫ್ ಪ್ಲ್ಯಾಂಕ್ ಆ್ಯಂಡ್ ಬೋರ್ ಆ್ಯಂಡ್ ಹಿ ವಾಸ್ ಇನ್ಫ್ಲೂಯೆನ್ಸ್ ಬೈ ಇಟ್ ಅಪ್ ಟು ಪಾಯಿಂಟ್. ಓಕೆ, ಸೊ ಐನ್ಸ್ಟೀನ್ ಏನದಲ್ಲ ಪ್ಲ್ಯಾಂಕ್ಸ್ ಮತ್ತು ಬೋರ್ದು ವರ್ಕ್ನ ಭಾಳ ಅವೇರ್ ಇದ್ದ, ಆಮೇಲೆ ಅವ್ರದ್ದು ಇನ್ಫ್ಲೂಯೆನ್ಸ್ ಭಾಳ ತೊಗೊಂಡಿದ್ದ ಅಂತ ಹೇಳ್ತಾನೆ. ಓಕೆ, ಫಾಲೋವಿಂಗ್ ದ ಪಬ್ಲಿಕೇಶನ್ ಆಫ್ ಹಿಸ್ ಥಿಯರಿ ಆಫ್ ಸ್ಪೆಷಲ್ ರಿಲೇಟಿವಿಟಿ, however his aim was to generalize the theory from objects in uniform motion to objects accelerated by gravity. Okay, so following the publication of his theory of special relativity, so on theory of relativity ನಿಂತೇನದ, however his aim was to generalize the theory from objects in uniform motion to objects accelerated by the gravity. ಸೊ ಅದರಿಂದ ಏನು ಹೇಳತ್ತಾನಂತಂದ್ರೆ ಆಬ್ಜೆಕ್ಟ್ಸ್ ಯೂನಿಫಾರ್ಮ್ ಮೋಷನ್ನಾಗ ಮತ್ತು ಆಬ್ಜೆಕ್ಟ್ಸ್ ಗ್ರಾವಿಟಿನಾಗ ಇದ್ದಿದ್ದೆ ಬೇರೆ ಇದೆ ಅಂತ ಹೇಳ್ತಾನೆ. ಓಕೆ, ಮೀನ್ ವೈಲ್ ಇನ್ 1909 he was appointed to the professorship in physics at the University of Zurich. ಓಕೆ, ಸೊ ಜೂರಿಚ್ ಒಳಗೆ ಪ್ರೊಫೆಸರ್ಶಿಪ್ ಆಫ್ ಫಿಸಿಕ್ಸ್, ಸೊ ಫಿಸಿಕ್ಸಿನ ಪ್ರೊಫೆಸರ್ಶಿಪ್ ಸಿಗ್ತವನಿಗೆ ಅಂತ ಹೇಳ್ತಾನೆ. ಓಕೆ, ಎ ಸೀನಿಯರ್ ಪ್ರೊಫೆಸರ್ಶಿಪ್ ಎಟ್ ದ ಜರ್ಮನ್ ಯೂನಿವರ್ಸಿಟಿ ಪ್ರಾಗ್ ಫಾಲೋಡ್ ಇನ್ 1911. ಓಕೆ, ಸೊ 1909 ಒಳಗೆ ಫಸ್ಟ್ ಅವ ಫಿಸಿಕ್ಸ್ ಪ್ರೊಫೆಸರ್ ಆದ ಎಲ್ಲೇ ಝೂರಿಚ್ ಒಳಗೆ, ಆಮೇಲೆ 1911 ಒಳಗೆ ಏನದ ಸೀನಿಯರ್ ಪ್ರೊಫೆಸರ್ ಆದ ಎಲ್ಲೇ ಜರ್ಮನ್ ಯೂನಿವರ್ಸಿಟಿ ಒಳಗೆ. ಆ್ಯಂಡ್ ಆಫ್ಟರ್ ಎ ಬ್ರೀಫ್ ರಿಟರ್ನ್ ಟು ಝೂರಿಚ್ a chair at the University of the Berlin in 1914. ಓಕೆ, ಸೊ ಅಲ್ಲಿ ಸೀನಿಯರ್ ಪ್ರೊಫೆಸರ್ಶಿಪ್ ಆದಮೇಲೆ ಮತ್ತೆ ಜರ್ಮನಿಂದ ಮತ್ತು ಝೂರಿಚಿಗೆ ಬರ್ತಾನೆ. ಯಾವಾಗ 1914 ಒಳಗೆ ಅಲ್ಲೇ ಚೇರ್ ಪರ್ಸನ್ ಆಫ್ ದ ಯೂನಿವರ್ಸಿಟಿ ಆಗ್ತಾನೆ. ಓಕೆ, ಚೇರ್ ಪರ್ಸನ್ ಅಂದರೆ ಪ್ರೆಸಿಡೆಂಟ್. ಓಕೆ, ಸೊ ಚೇರ್ ಪರ್ಸನ್ ಆಫ್ ದ ಯೂನಿವರ್ಸಿಟಿ ಆಗ್ತಾನೆ. ಓಕೆ, he had to overcome his dislikes of the German system, and as a pacifist he made a lonely protest against the part played by German scientists in the First World War, but he was disposed to overcome these negative feelings by the freedom he was given to pursue his research. Okay, ಇಲ್ಲೇನಂತಂದ್ರೆ he had to overcome his dislikes of the German system. Okay, ಜರ್ಮನ್ ಸಿಸ್ಟಮ್ದು ಏನದಲ್ಲ ಒಂದು ಡಿಸ್ಲೈಕ್ಸ್ ಅದನ್ನು ಓವರ್ಕಮ್ ಮಾಡ್ತಾನೆ. ಯಾಕಂದ್ರೆ ಅಲ್ಲಿ ಅಲ್ಲಿ ಓದಬೇಕಾದಾಗ ಅವನಿಗೆ ಚಲೋ ಅನಿಸಿದಿಲ್ಲ. ಓಕೆ, ಸೊ ಸ್ವಿಸ್ ಒಳಗೆ ಚಲೋ ಅನ್ಸುತ್ತೆ, ನಾವು ಪೊಲಿಟಿಕಲ್ ಓದಬೇಕಾದ್ರೆ ಜರ್ಮನ್ ಒಳಗಿಂದ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಅವನಿಗೆ ಚಲೋ ಅನಿಸಿದ್ದಿಲ್ಲ, ಬಟ್ ಸ್ವಿಚ್ ಒಳಗೆ ಚಲೋ ಅನ್ಸಿದ್ದು. ಸೊ ಇವ ಏನು ಮಾಡ್ತಾನೆ, ಈಗ ಅಲ್ಲಿ ಹೋಗಿ ಕೂಡಲೇ ಜರ್ಮನಿಂದ ಡಿಸ್ಲೈಕ್ಸ್ನ ಓವರ್ಕಮ್ ಮಾಡ್ತಾನೆ, ಅಂದರೆ ಅಲ್ಲಿಂದೆಲ್ಲ ಚಲೋ ಮಾಡ್ತಾನೆ. ಓಕೆ, ಆ್ಯಂಡ್ ಆ್ಯಸ್ ಅ ಸ್ಪೆಸಿಫಿಸ್ಟ್ ಹಿ ಮೇಡ್ ಎ ಲೋನ್ಲಿ ಪ್ರೊಟೆಸ್ಟ್ ಅಗೇನ್ಸ್ಟ್ ದ ಪಾರ್ಟ್ ಪ್ಲೇಡ್ ಬೈ ಜರ್ಮನ್ ಸೈಂಟಿಸ್ಟ್ ಇನ್ ದ ಫಸ್ಟ್ ವರ್ಲ್ಡ್ ವಾರ್. ಓಕೆ, ಸೊ ಫಸ್ಟ್ ವರ್ಲ್ಡ್ ವಾರ್ ಆದಮೇಲೆ ಅವ ಒಬ್ಬನೇ ನಿಂತ, ಲೋನ್ಲಿ ಪ್ರೊಟೆಸ್ಟ್ ಅಂತಂದ್ರೆ ಒಬ್ಬನೇ ಆಗಿ ಜರ್ಮನ್ ಸೈಂಟಿಸ್ಟಿಂದ ಫಸ್ಟ್ ವರ್ಲ್ಡ್ ವಾರ್ ಒಳಗೆ ಪಾರ್ಟ್ ಆಗ್ತಾನೆ ಅಂತ ಹೇಳ್ತಾನೆ. ಅಂದ್ರೆ ಫಸ್ಟ್ ವರ್ಲ್ಡ್ ವಾರ್ ಒಳಗೆ ಏನೇನು ಬೇಕಾಗಿರ್ತದಲ್ಲ ಜರ್ಮನ್ ಸೈಂಟಿಸ್ಟ್ಗಳಿಗೆ ಇವ ಅದನ್ನೆಲ್ಲ ಮಾಡ್ತಾನೆ ಅಂತ ಹೇಳ್ತಾರೆ. ಓಕೆ, ಬಟ್ ಹಿ ವಾಸ್ ಡಿಸ್ಪೋಸ್ ಟು ಓವರ್ಕಮ್ ದೀಸ್ ನೆಗೆಟಿವ್ ಫೀಲಿಂಗ್ಸ್ ಬೈ ದ ಫ್ರೀಡಮ್ ಹಿ ವಾಸ್ ಗಿವನ್ ಟು ಪರ್ಸೀವ್ ಹಿಸ್ ರಿಸರ್ಚ್. ಓಕೆ, ನೆಕ್ಸ್ಟ್, ಇನ್ ನವಂಬರ್ 1915 he was able to write to a friend. ಓಕೆ, ನವಂಬರ್ 1915 ಒಳಗೆ ಒಂದು ಫ್ರೆಂಡಿಗೆ ಬರೆಯಕತ್ತಾನೆ. ಏನಂತ ಹೇಳಿ ಅಂದ್ರೆ ಒಂದು ಮೆಸೇಜ್ ಕಳ್ಸಾತಾನೆ. ಏನಂತೇಳಿ, ಡ್ಯೂರಿಂಗ್ ದ ಲಾಸ್ಟ್ ಮಂತ್ ಐ ಎಕ್ಸ್ಪೀರಿಯನ್ಸ್ ಒನ್ ಆಫ್ ದ ಮೋಸ್ಟ್ ಎಕ್ಸೈಟಿಂಗ್ ಆ್ಯಂಡ್ ಮೋಸ್ಟ್ exacting times of my life, through enough also one of the most successful. ಓಕೆ, ಸೊ ನವಂಬರ್ 1915 ಒಳಗೆ ಏನು ಒಂದು ಫ್ರೆಂಡಿಗೆ ಬರೀತಾನೆ ಏನಂತ ಹೇಳಿ, ಡ್ಯೂರಿಂಗ್ ದ ಲಾಸ್ಟ್ ಮಂತ್ ಐ ಎಕ್ಸ್ಪೀರಿಯನ್ಸ್ ಒನ್ ಆಫ್ ದ ಮೋಸ್ಟ್ ಎಕ್ಸಾಕ್ಟಿಂಗ್ ಟೈಮ್ಸ್ ಅಂತಂದ್ರೆ ನನ್ನ ಲೈಫ್ ಒಳಗೆ ಮೋಸ್ಟ್ ಎಕ್ಸಾಕ್ಟಿಂಗ್ ಟೈಮ್ನ ನಾ ಎಕ್ಸ್ಪೀರಿಯನ್ಸ್ ಮಾಡೀನಿ ಅಂತ ಹೇಳ್ತಾನೆ. ಓಕೆ, ಥ್ರೂ ಎನಫ್ ಆಲ್ಸೋ ಒನ್ ಆಫ್ ದ ಮೋಸ್ಟ್ ಸಕ್ಸಸ್ಫುಲ್. Just how successful he proved in 1916 when he published his theory of relativity. ಸೊ ಅವ ಎಷ್ಟು ಸಕ್ಸಸ್ಫುಲ್ ಅದಂತೆ ಎಷ್ಟು ಸಕ್ಸಸ್ಫುಲ್ ಆದ ಅಂತಂದ್ರೆ ಯಾವಾಗಂತಂದ್ರೆ ಅವ್ನ ಥಿಯರಿ ಆಫ್ ರಿಲೇಟಿವಿಟಿ 1916 ಒಳಗೆ ಅವ ಪ್ರೂವ್ ಮಾಡ್ದ. ಓಕೆ, ಇನ್ ದಿಸ್ ದ ಓಲ್ಡ್ ಗ್ರೀಕ್ ಜಾಮೆಟ್ರಿ ಆಫ್ ಸ್ಟ್ರೇಟ್ ಲೈನ್ಸ್ ಆ್ಯಂಡ್
ರೈಟ್ ಆ್ಯಂಗಲ್ಸ್ ವಾಸ್ ರಿಪ್ಲೇಸ್ಡ್ ಬೈ ಒನ್ ಆಫ್ ದ ಕರ್ವ್ಸ್. ಓಕೆ, ಇಲ್ಲೇನದ ಅಂತಂದರೆ ಸ್ಟ್ರೇಟ್ ಲೈನ್ಸ್ ಮತ್ತು ರೈಟ್ ಆ್ಯಂಗಲ್ನ ರಿಪ್ಲೇಸ್ ಮಾಡ್ತಾನೆ ಅಂತ ಹೇಳ್ತಾನೆ. ಓಕೆ, ಪ್ಲಾಂಟ್ಸ್ ಮೂವ್ಡ್ ಇನ್ curved object he proposed, not because of the force of gravity but because of the space it curved. ಓಕೆ, ಸೊ ಇಲ್ಲಿ ಏನು ಪ್ರೂವ್ ಮಾಡ್ತಾನೆ ಅಂತಂದ್ರೆ ಪ್ಲಾನೆಟ್ಸ್ ಏನದಾವಲ್ಲ ಕರ್ವ್ಡ್ ಆಬ್ಜೆಕ್ಟ್ ಒಳಗೆ ಮೂವ್ ಆಗ್ತಾವೆ ಅಂತ ಪ್ರೂವ್ ಮಾಡ್ತಾನೆ. ಎದಕ್ಕಂತಂದ್ರೆ ಸ್ಪೇಸ್ ಏನದಲ್ಲ ಕರ್ವ್ನಾಗ ಅದ ಅಂಥೇಳಿ ಪ್ರೂವ್ ಮಾಡ್ತಾನೆ. ಓಕೆ, ದ ಯೂನಿವರ್ಸ್ ಈಸ್ ನಾಟ್ ಅ ಥಿಂಗ್ ಆಫ್ 3 dimensional ಬಟ್ ಆಫ್ 4th. ಸೊ ಯೂನಿವರ್ಸ್ ಏನದ 4 dimensional ಅದ ಅಂತ ಹೇಳ್ತಾನೆ. ಏನು height, breadth, depth and time. Okay, it is the presence of matter in space that interferes with the geometry of Euclid and the mass of the sun. Einstein suggested would have the effect of bending starlight on its path to the earth. Okay, this last suggestion would be tested in 1919. There would be total eclipse of the sun. Okay, so ಏನು ಹೇಳ್ತಾನಂತಂದ್ರೆ ಯೂನಿವರ್ಸ್ ಏನದ 3 dimensional ಅಲ್ಲ 4 dimensional ಆಗದ ಅಂತ ಹೇಳ್ತಾನೆ. ಹೆಂಗೆ ಹೈಟ್, ಬ್ರೈತ್, ಡೆಪ್ತ್ ಮತ್ತು ಟೈಮ್. ಓಕೆ, ಇಟ್ ಈಸ್ ದ ಪ್ರೆಸೆನ್ಸ್ ಆಫ್ ಮ್ಯಾಟರ್ ಇನ್ ಸ್ಪೇಸ್ ದಟ್ ಇಂಟರ್ಫೇಸ್ ವಿತ್ ದ ಜಾಮೆಟ್ರಿ ಆಫ್ ಯೂಕ್ಲಿಡ್ ಆ್ಯಂಡ್ ದ ಮಾಸ್ ಆಫ್ ದ ಸನ್. ಐನ್ಸ್ಟೈನ್ ಸಜೆಸ್ಟೆಡ್ ವುಡ್ ಹ್ಯಾವ್ ದ ಎಫೆಕ್ಟ್ ಆಫ್ ಬೈಂಡಿಂಗ್ ಸ್ಟ್ರೇಟ್ ಲೈನ್ಸ್ ಆನ್ ಇಟ್ಸ್ ಪಾತ್ ಟು ದ ಅರ್ತ್. ಓಕೆ, ಸೊ ಐನ್ಸ್ಟೈನ್ ಏನು ಸಜೆಸ್ಟ್ ಮಾಡಕತ್ತಾನಂತಂದ್ರೆ ಇದೇನು ಸ್ಟ್ರೇಟ್ ಲೈನ್ ಅದಲ್ಲ. ಓಕೆ, ಸೊ ಅರ್ತ್ ಏನದಲ್ಲ ಸ್ಟ್ರೇಟ್ ಲೈನ್ನಾಗ ಬೆಂಡ್ ಆಗಿದೆ ಅಂತ ಹೇಳ್ತಾನೆ. ಓಕೆ, ದಿಸ್ ಲಾಸ್ಟ್ ಸಜೆಷನ್ ಕುಡ್ ಬಿ ಟೆಸ್ಟೆಡ್ ಇನ್ 1919. ದೇರ್ ವುಡ್ ಬಿ ಅ ಟೋಟಲ್ ಎಕ್ಲಿಪ್ಸ್ ಆಫ್ ದ ಸನ್. 2 expenditures were mounted by the Royal Society, and one to the Brazil and one to the West Africa, from where the sun could be observed very clearly. ಓಕೆ, ಸೊ ಈ ಎಕ್ಸ್ಪೆರಿಮೆಂಟ್ನ 2 ಸಿಟೀಸ್ ಒಳಗೆ ನಾವು ಸಣ್ಣ ಕ್ಲಿಯರ್ಲಿ ನೋಡ್ತೀವಿ ಅಂತ ಹೇಳ್ತಾನೆ. ಯಾವುದು ರಾಯಲ್ ಸೊಸೈಟಿ ಬ್ರಾಝಿಲ್ ಒಳಗೆ ಮತ್ತು ವೆಸ್ಟ್ ಆಫ್ರಿಕಾ ಒಳಗೆ. ಓಕೆ, ಸೊ ಅವು 2 ಕಡೆ ನಮ್ದು ಆ 2 ಕಡೆ ನಾವು ಸಣ್ಣ ನಿಂತು ನೋಡಿದಾಗ ಮೋಸ್ಟ್ ಕ್ಲಿಯರ್ಲಿ ನೋಡ್ತೀವಿ ಅಂತ ಹೇಳ್ತಾನೆ. ಓಕೆ, ಎಟ್ ದ ಮೀಟಿಂಗ್ ಆಫ್ ರಾಯಲ್ ಸೊಸೈಟಿ ಇನ್ ನವಂಬರ್. ಓಕೆ, ಸೊ 1919 ಒಂದು ನವಂಬರ್ನಾಗ ಮೀಟಿಂಗ್ ಆಗ್ತದೆ. ಅಲ್ಲೇನು ಹೇಳ್ತಾರಂತಂದ್ರೆ ಐನ್ಸ್ಟೀನ್ ಥೇರಿ ಹ್ಯಾಡ್ ಬಿನ್ ಫುಲ್ಲಿ ಕನ್ಫರ್ಮ್ಡ್. ಅಲ್ಲಿ ಐನ್ಸ್ಟೀನ್ ಥೇರಿನ ಕನ್ಫರ್ಮ್ ಆಯ್ತು ಅಂತ ಹೇಳ್ತಾನೆ. ಅಂದರೆ ಇಷ್ಟೊತ್ತೇನು ಮಾಡಿರ್ತಾನಲ್ಲ ಪ್ಲ್ಯಾನೆಟ್ ಕರ್ವ್ ಒಳಗೆ ಮೂವ್ ಆಗ್ತದೆ. ಯಾಕಂತಂದ್ರೆ ಅದು ಸ್ಪೇಸ್ 4 dimensional ಅದ, ಅದನ್ನು ಕರ್ವ್ ಮೋಷನ್ದಾಗ ಅದ. ಓಕೆ, ಸೊ ಇದನ್ನೆಲ್ಲ ಹೇಳಿದ್ದೇನದ ಥಿಯರಿ ಆಫ್ ರಿಲೇಟಿವಿಟಿ ಏನದಲ್ಲ ಒಂದು ಪ್ರೂವ್ ಆಗ್ತದೆ, ಅಲ್ಲಿ ಕನ್ಫರ್ಮ್ ಆಗ್ತದೆ. ಅಲ್ಲಿ ರಾಯಲ್ ಸೊಸೈಟಿ ಒಳಗೆ ಮೀಟಿಂಗ್ ಒಳಗೆ ಒಂದು ಥಿಯರಿ ಕನ್ಫರ್ಮ್ ಆಗ್ತದೆ. ಓಕೆ, ದ ಮೀಟಿಂಗ್ ಇನ್ ಅಡಿಷನ್ ಕನ್ಫರ್ಮ್ ಐನ್ಸ್ಟೀನ್ ಆ್ಯಸ್ ಅ ಔಟ್ಸ್ಟ್ಯಾಂಡಿಂಗ್ ಫಿಸಿಸಿಸ್ಟ್ ಆಫ್ ಹಿಸ್ ಟೈಮ್, ಇಂಡೀಡ್ ಆಫ್ ಎನಿ ಟೈಮ್ ಸಿನ್ಸ್ ನ್ಯೂಟನ್. ಓಕೆ, ಸೊ ಇನ್ನೂ ಒಂದು ಏನು ಕನ್ಫರ್ಮ್ ಆಗ್ತದೆ ಅಂತಂದ್ರೆ ಐನ್ಸ್ಟೀನ್ ಏನದ ಔಟ್ಸ್ಟ್ಯಾಂಡಿಂಗ್ ಪರ್ಸನ್ ಅದ ಅಂತ ಕನ್ಫರ್ಮ್ ಆಗ್ತದೆ ಅಂತ ಹೇಳ್ತಾನೆ. ಓಕೆ, ಕ್ಲಿಯರ್. ಓಕೆ, ನೆಕ್ಸ್ಟ್ ವಿಲ್ ಸಿ ಇನ್ ದ ನೆಕ್ಸ್ಟ್ ವಿಡಿಯೋ.